ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಪ್ರಥಮ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದಾಗ ತನಗೆ ರೋಮಾಂಚನವಾಯಿತು ಅಂತ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದಾಗ ತನಗೆ ಹೊಸ ಅನುಭವದ ರೋಮಾಂಚನವಾಯಿತು. ರಾಜಕೀಯದ ಘಟಾನುಘಟಿಗಳ ಜೊತೆ ವಿಧಾನಸಭೆಯಲ್ಲಿ ಕುಳಿತುಕೊಳ್ಳುವ ಅವಕಾಶ ಕಲ್ಪಿಸಿದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಇದೇ ಸಂದರ್ಭ ಅಭಿನಂದನೆ ಸಲ್ಲಿಸಿದ ಡಾಕ್ಟರ್ ಮಂತರಗೌಡ ಮಾತನಾಡಿ, ಕ್ಷೇತ್ರದ ಅಭ್ಯರ್ಥಿಗೆ ತಾನು ಸದಾ ಸಿದ್ಧನಾಗಿದ್ದೇನೆ. 2023ಕ್ಕೆ ಹೊಸ ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಒಳಗೆ ಅಂದರೆ ಅಸೆಂಬ್ಲಿ ಹಾಲ್ಗೆ ಹೋಗೋದು ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಜುಮ್ ಥರನೇ ಆಯಿತು. ಅಂದರೆ ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಬಟರ್ಫ್ಲೈಸ್ ಅಂತ, ಹೊಟ್ಟೆಯಲ್ಲಿ ಬಟರ್ಫ್ಲೈ ಬರ್ತದಂತಲ್ಲ, ಅದೇನು ಕನ್ನಡದಲ್ಲಿ ಏನಂತಾರೆ, ಫೀಲಿಂಗ್. ಯಾಕಂದ್ರೆ ನಾವು ಬರೀ ಟಿವಿಯಲ್ಲಿ ನೋಡಿದ್ದು. ನಮ್ಮ ತಂದೆಯವ್ರ MLA ಆಗಿದ್ರು, ನಾನು ಅವರು ಮಿನಿಸ್ಟರ್ ಆಗಿದ್ರು ಒಂದ್ಸಲಿನೂ ಆ ಗ್ಯಾಲರಿಗೆ ನೋಡೋಕ್ಕೆ ಅಂತ ಹೋಗಿರಲಿಲ್ಲ. ಅದೃಷ್ಟಕ್ಕೆ ನಮ್ಮ ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಪಾರ್ಟಿ ಕಾರ್ಯಕರ್ತರು ನನಗೆ ವಿಧಾನಸೌಧಕ್ಕೆ ಅಸೆಂಬ್ಲಿ ಹಾಲಲ್ಲಿ ಹೋಗೋಕ್ಕೆ ಒಂದು ಅವಕಾಶ ಮಾಡಿದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಕ್ಷೇತ್ರದ ಮತದಾರರು ಆಮೇಲೆ ನಮ್ಮ ಕಾರ್ಯಕರ್ತರು ಯಾವಾಗಲೂ ಅಭಾರಿಯಾಗಿರ್ತೀವಿ, ಆ ಋಣದಲ್ಲಿ ಇದ್ದೇ ಇದ್ದೀವಿ. ಅದೇ ರೀತಿಲಿ ಆ ದೊಡ್ಡದವ್ರು ಅಂದರೆ ಆ ಘಟಾನುಘಟಿಗಳ ಜೊತೆ ಕೂರಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದೇ ನನಗೊಂದು ಗ್ರೇಟ್ ಅಚೀವ್ಮೆಂಟ್. ಮಾತ್ರ ಆ ಅಚೀವ್ಮೆಂಟ್ಗಿಂತ ಒಂದು ಜವಾಬ್ದಾರಿನೂ ಇದೆ. ಹೇಳ್ದಂಗೆ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ, ವಿಶೇಷವಾಗಿ ಈ 2023ನೇ ಇಸ್ವಿ ಲೆಕ್ಕದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ನಮಗೊಂದು ಆಸೆ ಇದೆ. ಹೆಂಗೆ ಅಂತಂದರೆ, ಹಳೇ ರೀತಿಲಿ ನಡ್ಕೊಂಡು ಹೋದರೆ ನಮ್ಮ ದೇಶ ಬದಲಾವಣೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ನಾವು ಒಂದು ಬದಲಾವಣೆ ತರಬೇಕು. ಆಡಳಿತದಲ್ಲಿರ್ಬೋದು, ಜನದ ಜೊತೆ ಸಂಪರ್ಕದಲ್ಲಿರ್ಬೋದು, ಯೋಜನೆಗಳಿರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಜನ ಮೆಚ್ಚಂಥ ಕಾರ್ಯಕ್ರಮಗಳು ಕೆಲಸ ಮಾಡಬೇಕು. ಈಗಾಗಲೇ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಮುಂದಾಗಿದ್ದು, ರಾಜ್ಯದೆಲ್ಲೆಡೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಕುಶಾಲನಗರದ ಕಾವೇರಿ ನದಿಯಿಂದ ಜಲಾವೃತವಾಗುವ ಪ್ರದೇಶದಲ್ಲಿ ನದಿ ತಟದಲ್ಲಿ ವೈಜ್ಞಾನಿಕವಾಗಿ ತಡೆಗೋಡೆ ನಿರ್ಮಾಣ ಮಾಡುವ ಯೋಜನೆ ರೂಪಿಸಲಾಗಿದ್ದು, ಅದನ್ನು ಆದಷ್ಟು ಬೇಗನೆ ತಂತ್ರಜ್ಞರ ಸಲಹೆ ಪಡ್ಕೊಂಡು ಕಾರ್ಯಗತಗೊಳಿಸಲಾಗುವುದು. ಈಗಾಗಲೇ ಕೆಲವು ಖಾಸಗಿ ವ್ಯಕ್ತಿಗಳು ಕೆರೆ ಒತ್ತುವರಿ ಮಾಡಿಕೊಂಡಿದ್ದು, ಕೆರೆ ಒತ್ತುವರಿಯಿಂದ ತೆರವುಗೊಳಿಸಲು ತಹಶೀಲ್ದಾರ್ ಅವರ ಜೊತೆ ಮಾತನಾಡಲಾಗಿದೆ. ಕೆಲವೊಂದು ಕಡೆ ಸರ್ಕಾರದ ವತಿಯಿಂದಲೇ ಒತ್ತುವರಿಯಾಗಿದ್ದು ಸರ್ಕಾರಿ ಉದ್ದೇಶಗಳಿಗಾಗಿ ಬಳಕೆ ಮಾಡಲಾಗಿದೆ. ಕುಶಾಲನಗರ ಪುರಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಜಾತಿ ಆಧಾರದ ಮೇಲೆ ಅಧ್ಯಕ್ಷ ಗಾದಿಗೆ ಸರ್ಕಾರವೇ ಮೀಸಲಾತಿಯನ್ನು ಪ್ರಕಟ ಮಾಡುತ್ತೆ. ಆ ನಂತರವೇ ಅಧ್ಯಕ್ಷರು ಯಾರಾಗ್ತಾರೆ ಎಂದು ನಿರ್ಣಯ ಮಾಡಲಾಗುತ್ತೆ. ಈಗಾಗಲೇ ಕುಶಾಲನಗರ ಪುರಸಭೆಯಾಗಿ ತಾಲೂಕಾಗಿ ಮೇಲ್ದರ್ಜೆಗೇರಿದ್ದರೂ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಮುಂದುವರಿತಾ ಇದೆ. ಅದನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಸಲುವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಮತ್ತು ಅಲ್ಲಿ ಅಗತ್ಯ ವೈದ್ಯರ ನೇಮಕಾತಿ ಮಾಡಲಾಗುತ್ತೆ ಹಾಗೂ ಎಲ್ಲ ವೈದ್ಯಕೀಯ ಸಲಕರಣೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಮೊದಲೇ ಕ್ಯಾಬಿನೆಟಲ್ಲಿ ನಾವೇನು ಗ್ಯಾರಂಟಿ ಕಾರ್ಡ್ ಏನು ಕೊಟ್ಟೋ, 200 ಯೂನಿಟ್ ಕರೆಂಟ್ ಇರ್ಬೋದು, ಅದೇ ರೀತಿಲಿ 2,000 ರೂಪಾಯಿ ಪ್ರತಿ ಮನೆ ಮಹಿಳೆದವ್ರಿಗೆ, ಹಾಗೆ 10 kg ಅಕ್ಕಿ ಇರ್ಬೋದು, 1,500 ರೂಪಾಯಿ ಗ್ರ್ಯಾಜುಯೇಟ್ಸ್ಗೆ, 3,000 ರೂಪಾಯಿ ಗ್ರ್ಯಾಜುಯೇಟ್ಸ್ ಇರ್ಬೋದು, ಫ್ರೀ ಬಸ್ ಪಾಸು. ಯಾರಿಗೆ ಆಗಿದ್ದಿಲ್ಲ ಅಂತಂದರು. ಫಸ್ಟ್ ಕ್ಯಾಬಿನೆಟಲ್ಲಿ ನಮ್ಮ ಆಡಳಿತ ಮಂಡಳಿ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು ಮೊದಲೇ ಕ್ಯಾಬಿನೆಟಲ್ಲಿ ಅದನ್ನ ಕ್ಲಿಯರ್ ಮಾಡೋರೆ. ಅದಕ್ಕೋಸ್ಕರ ನಾವೇನು ಜವಾಬ್ದಾರಿ ತೊಗೋಬೇಕು ಅಂತಂದರೆ, ಆ ಯೋಜನೆನ ಪ್ರತಿ ಮನೆಗೆ ತಗೊಂಡು ಹೋಗ್ಬೇಕಂತ ನಮ್ಮ ಜವಾಬ್ದಾರಿ, ನಂದು ಹಾಗೂ ನಮ್ಮ ಪಾರ್ಟಿ ಕಾರ್ಯಕರ್ತರು, ಆಮೇಲೆ ಅಧಿಕಾರಿಗಳದ್ದು ದೊಡ್ಡ ಜವಾಬ್ದಾರಿ. 2 ಕೆರೆ ಒತ್ತುವರಿದು ಪ್ರಸ್ತಾಪ ಆಯಿತು. ಆ 2 ಕೆರೆ ಪ್ರಸ್ತಾಪ ಮಾಡಿದಾಗ ಅವರು ಸರ್ವೆ ಮಾಡೋಕ್ಕೆ ಶುರು ಮಾಡೋರೆ. ಒಂದು ಕೆರೆ ಸರ್ವೆ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ.
ಆ ರಿಪೋರ್ಟ್ ನಾವಿನ್ನೂ ನೋಡಿಲ್ಲ, ಆ ರಿಪೋರ್ಟ್ ತೊಗೋತೀನಿ. ಈ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಬಿಡ್ಸೋಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾಕಂದರೆ ನೀವು ಹೇಳ್ದಂಗೆ ಔಟ್ಫ್ಲೋ ಆಫ್ ವಾಟರ್ ಹ್ಯಾಸ್ ಟು ಕಮ್ ಇನ್ ಟು ಲೇಕ್ಸ್, ಅಂದರೆ ಓವರ್ಫ್ಲೋ ಆಫ್ ವಾಟರ್ ಆಗಲಿ. ನೀವು ಹೇಳ್ದಂಗೆ ಯಾವುದೋ ಕಾರಣದಲ್ಲಿ ಏನಕ್ಕೆ ಆಗಿರೋದು, ಕೆಲವು ಎಷ್ಟೋ ಜಾಗದಲ್ಲಿ ಗೌರ್ಮೆಂಟ್ ಅವರೇ ಅಕ್ವೈರ್ ಮಾಡೋರೆ. ಕುಶಾಲನಗರ ತಾಲೂಕಾಗಿ ಮೇಲ್ದರ್ಜೆಗೇರಿದ ಬಳಿಕ ಕುಶಾಲನಗರದಲ್ಲಿ ಮಿನಿ ವಿಧಾನಸೌಧದ ಮಾದರಿ ತಾಲೂಕು ಆಡಳಿತ ಭವನ ನಿರ್ಮಾಣವಾಗಲಿದೆ. ತಾಲೂಕು ಮಟ್ಟದ ಕಚೇರಿಗಳಾದ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಹಾಗೂ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಕಚೇರಿಗಳು ಕರ್ತವ್ಯ ನಿರ್ವಹಿಸಲಿದೆ. ಈಗಾಗಲೇ ಗುಂಡೂರಾವ್ ಬಡಾವಣೆಯಲ್ಲಿ ತಾಲೂಕು ಆಡಳಿತ ಭವನಕ್ಕೆ ಸ್ಥಳ ನಿಗದಿ ಮಾಡಲಾಗಿದೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷದ ಪ್ರಮುಖರಿಗೂ ಅವಕಾಶ ಕಲ್ಪಿಸಲಾಗುವುದೆಂದು ಇದೇ ಸಂದರ್ಭ ತಿಳಿಸಿದರು. ಈಗ ತಾಲೂಕ್ ಪಂಚಾಯತಿನೂ ಇಲ್ಲಿಗೆ ಬರ್ತದೆ. ಈಗ ತಾಲೂಕ್ ಪಂಚಾಯತಿ ನೋಟಿಫಿಕೇಶನ್ ನೆಕ್ಸ್ಟ್ ಎಲೆಕ್ಷನ್ ಆದಾಗ ಕುಶಾಲನಗರ ತಾಲೂಕ್ ಪಂಚಾಯತಿ ಬೇರೆ ಒಂದು ಕಚೇರಿ ಅಲ್ಲ. ಈಗ ತಾಲೂಕಾಗ ಅನುಸಾರದಲ್ಲಿ ಇಒ ಇಲ್ಲ, ಆಮೇಲೆ KDP ಸಭೆ ಮಾಡ್ಲಿಕ್ಕೆ ಎಲ್ಲಿ ಸೂಕ್ತ ಸ್ಥಳ, ಅದಕ್ಕೆಲ್ಲಾನು ನೀವು ಹೇಳ್ದಂಗೆ ಈ ಮಿನಿ ವಿಧಾನಸೌಧನ ಒಂದು ಭವನ ತರದ್ ಬೇಕೇ ಬೇಕು. ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ತಾತ್ಕಾಲಿಕಗೆ ನೀವು ಹೇಳ್ದಂಗೆ ಸಂಬಂಧಪಟ್ಟ RDPR ಡಿಪಾರ್ಟ್ಮೆಂಟ್ ಅಲ್ಲಿ CS ಅವ್ರ ಹತ್ರ ಮಾತಾಡಿ ಒಂದು ಕಚೇರಿಗೆ ಅವರೇ ಒಂದು ಏರಿಯಾನ ಫಿಕ್ಸ್ ಮಾಡಿಕೊಂಡು ಇಒದಲ್ಲಿ ಇರ್ಬೋದು, KDP ಮೀಟಿಂಗ್ ಇರ್ಬೋದು, ಅಲ್ಲ ನಡೆಸಂಗೆ ಏನಾದ್ರು ಒಂದು ಜಾಗ ಅವರೇ ನೇಮಕ ಮಾಡೋಕ್ಕೆ ನಾವು ಒಂದು ಜವಾಬ್ದಾರಿ ಕೊಡ್ತೀವಿ. ಪ್ರಮೋದ್ ಮುತ್ತಪ್ಪ, ಜೋಸೆಫ್ ವಿಕ್ಟರ್ ಸೋನ್ಸ್, ಚಂದ್ರಶೇಖರ್, HK ಶಿವಶಂಕರ್, ಪ್ರಕಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಭಾರತದ ಧೀಮಂತ ಸೇನಾಧಿಕಾರಿಯಾಗಿದ್ದ ಜನರಲ್ ತಿಮ್ಮಯ್ಯ ಅವರ ಸೇನಾ ಜೀವನ ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಆದರ್ಶಪ್ರಾಯ. ನಮಗೆ ಎಲ್ಲವನ್ನೂ ನೀಡಿದ ಭಾರತಕ್ಕೆ ನಾವು ಮಹತ್ವದ್ದೇನಾದರೂ ನೀಡಬೇಕೆಂಬ ನಿಲುವನ್ನ ತಿಮ್ಮಯ್ಯ ಅವರ ಜೀವನದ ಮಾಹಿತಿ ಪಡ್ಕೊಂಡ ಎಲ್ಲರೂ ಹೊಂದಬೇಕೆಂದು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಮಾಜಿ ಪೊಲೀಸ್ ಅಧಿಕಾರಿ ಕೆ ಅಣ್ಣಾಮಲೈ ಹೇಳಿದ್ದಾರೆ. ಪತ್ನಿ ಅಖಿಲಾ ಸ್ವಾಮಿನಾಥನ್, ಪುತ್ರ ಅರ್ಜುನ್, ಪುತ್ರಿ ಆರಾಧನಾ ಅವರೊಂದಿಗೆ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭೇಟಿ ನೀಡಿದ ಅಣ್ಣಾಮಲೈ ಕುಲಂಕುಷವಾಗಿ ತಿಮ್ಮಯ್ಯ ಅವರ ಜೀವನದ ಬಗ್ಗೆ ಮಾಹಿತಿಯನ್ನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಫೋರಂ ಸಂಚಾಲಕ ನಿವೃತ್ತ ಮೇಜರ್ ಬಿದ್ದಂಡ ನಂದ ಅವರಿಂದ ಪಡ್ಕೊಂಡ್ರು. ಈ ಸಂದರ್ಭ ಪ್ರತಿಕ್ರಿಯಿಸಿದ ಅಣ್ಣಾಮಲೈ, ಭಾರತದ ಅಪ್ರತಿಮ ಸೇನಾನಿ ಜನರಲ್ ತಿಮ್ಮಯ್ಯ ಕೊಡಗಿನವರು ಎಂಬುದೇ ಕೊಡಗಿಗೆ ಪ್ರತಿಷ್ಠೆಯ ವಿಚಾರವಾಗಿದೆ. ಇಂಥ ಧೀರ ಸೇನಾನಿಯನ್ನ ಹೊಂದಿದ್ದ ಕೊಡಗಿನ ಪವಿತ್ರ ಭೂಮಿ ಧನ್ಯವಾಗಿದೆ. ತಿಮ್ಮಯ್ಯ ಸ್ಮರಣಾರ್ಥ ಸ್ಮಾರಕ ಭವನ ಹೊಂದುವ ಮೂಲಕ ಅವರ ಜೀವನ ಮತ್ತು ಸೇನಾ ಸಾಧನೆಯನ್ನ ವಿಶ್ವಕ್ಕೆ ತಿಳಿಸುವ ಕೆಲಸವಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಶ್ಲಾಘಿಸಿದರು. ಇಂಥ ವೀರನ ಸ್ಮಾರಕ ಭವನಕ್ಕೆ ಭೇಟಿ ನೀಡುವುದು ತಂದಲ್ಲಿ ಧನ್ಯತೆ ಮೂಡಿಸಿದೆ ಎಂದು ಅಣ್ಣಾಮಲೈ ಅಭಿಪ್ರಾಯಪಟ್ಟರು. ನಾಪೋಕ್ಲುವಿನಲ್ಲಿ ಬುಧವಾರ 2 ಇಂಚಿಗೂ ಅಧಿಕ ಮಳೆ ಸುರಿದಿದ್ದು, ಇದರಿಂದ ನಾಪೋಕ್ಲು ಪಟ್ಟಣದಿಂದ ಚೆರಿಯಪರಂಬುಗೆ ತೆರಳುವ ರಸ್ತೆಯು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಕಳೆದ 1 ತಿಂಗಳ ಹಿಂದೆ ಚೆರಿಯಪರಂಬುವಿನ ಜನರಲ್ KS ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಅಪ್ಪಚೆಟ್ಟೋಳಂಡ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಆಗಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸುವ ಹಿನ್ನೆಲೆ ಈ ರಸ್ತೆಯಿಂದ ಡಾಂಬರೀಕರಣ ಮಾಡಲಾಗಿತ್ತು. ಆದರೆ ಬುಧವಾರ ಸುರಿದ ಮಳೆಯ ನೀರಿಗೆ ರಸ್ತೆ ಕೊಚ್ಚಿ ಹೋಗಿದ್ದು, ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಕಳಪೆ ಕಾಮಗಾರಿ ಆರೋಪ ಮಾಡಿದ್ದಾರೆ.
ಅಲ್ಲದೆ ನಾಪಕ್ಲು ಕೆಪಿ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ವಸತಿ ಶಾಲಾ ಕಟ್ಟಡ ನಿರ್ಮಾಣವಾಗ್ತಾ ಇದ್ದು, ಇಲ್ಲಿಂದ ಬರುವ ಮಳೆ ನೀರು ಚರಂಡಿ ನಿರ್ಮಿಸದೆ ನೇರವಾಗಿ ಮಡಿಕೇರಿ ನಾಪಕ್ಲು ಮುಖ್ಯ ರಸ್ತೆಯಲ್ಲಿ ಹರಿತಾ ಇದೆ. ಅಲ್ಲದೆ ನಾಪಕ್ಲು ವ್ಯಾಪ್ತಿಯ ವಿವಿಧ ಮುಖ್ಯ ರಸ್ತೆಯ ಬದಿಗಳಲ್ಲಿ ಚರಂಡಿ ವ್ಯವಸ್ಥೆ ಕಲ್ಪಿಸದೆ ಮಳೆ ನೀರು ನಡು ರಸ್ತೆಯಲ್ಲಿ ಶೇಖರಣೆಗೊಳ್ತಾ ಇದ್ದು, ಇದರಿಂದ ರಸ್ತೆ ಸಂಪೂರ್ಣ ಹಾಳಾಗುವ ಮಟ್ಟಕ್ಕೆ ತಲುಪಿದೆ. ಇದರಿಂದಾಗಿ ಸಾರ್ವಜನಿಕರು, ವಾಹನ ಚಾಲಕರು ಸಂಚರಿಸಲು ಬವಣೆ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ತಿಂಗಳು ಮುಂಗಾರು ಪ್ರವೇಶಿಸಲಿದ್ದು, ಇದಕ್ಕೂ ಮೊದಲು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಪಂಚಾಯಿತಿ ಮತ್ತು ಇಲಾಖೆಯವರು ನಾಪಕ್ಲು ವ್ಯಾಪ್ತಿಯ ಎಲ್ಲ ರಸ್ತೆಗಳಿಗೆ ಚರಂಡಿ ವ್ಯವಸ್ಥೆ ಸೇರಿದಂತೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು, ವಾಹನ ಚಾಲಕರು ಒತ್ತಾಯಿಸಿದ್ದಾರೆ. ಈ ಒಂದು ರಸ್ತೆ ಅವಸ್ಥೆ ನೋಡಿದರೆ ತುಂಬ ಬೇಜಾರಾಗ್ತದೆ. ಈಗಾಗಲೇ ಒಂದು ಅಪ್ಪಚ್ಚುಟ್ಟೋಡಂಡ ಹಾಕಿ ಉತ್ಸವಕ್ಕೆ ನಮ್ಮ ಕಳೆದ ಸಾಲಿನ ಮುಖ್ಯಮಂತ್ರಿ ಶ್ರೀ ಬೊಮ್ಮಾಯಿರವರು ಆಗಮಿಸುವ ಒಂದು ಸಂದರ್ಭದಲ್ಲಿ ಇವರು ಕಣ್ಣೆರಸಲಿಕ್ಕಾಗಿ ಅಂದರೆ ಕಳಪೆ ಕಾಮಗಾರಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ಒಂದು ಕಳಪೆ ಕಾಮಗಾರಿಗೆ ಇದೊಂದು ತಕ್ಕ ಉದಾಹರಣೆಯಾಗಿದೆ. ಇದೊಂದು ಅವತ್ತು ಬರುವ ಮುಖ್ಯಮಂತ್ರಿಯವರ ಕಣ್ಣೆರಸುವ ತಂತ್ರಕ್ಕಾಗಿ ಈ ಜಿಲ್ಲಾಡಳಿತ ಇಲ್ಲೊಂದು ಡಾಮರೀಕರಣ ಮಾಡಿದ್ದಾರೆ. ಈ ಡಾಮರೀಕರಣ ತುಂಬ ಕಳಪೆ ಮಟ್ಟದಾಗಿದೆ. ಇವಾಗ ಇವತ್ತು ಹೊಡೆದ ಮಳೆಯಲ್ಲಿ ನೋಡಿ ಆಲ್ಮೋಸ್ಟ್ ಇಲ್ಲೆಲ್ಲ ಕಿತ್ತೋಗಿದೆ. ಇದೇ ಒಂದು ಉದಾಹರಣೆ ಆಗಿದೆ ಕಳಪೆ ಕಾಮಗಾರಿಗೆ. ಇದೇ ರೀತಿ ಕೊಡಗಿನಲ್ಲಿ ಎಲ್ಲ ರಸ್ತೆಗಳು ಕಳಪೆ ಕಾಮಗಾರಿ ಆಗಿದೆ. ತುಂಬ ರಸ್ತೆಗಳು, ನಾಪೋಗಿನಲ್ಲಿ ತುಂಬ ರಸ್ತೆಗಳು ಹದಗೆಟ್ಟಿದೆ. ದಯವಿಟ್ಟು ಇದರ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಿ ಆದಷ್ಟು ಬೇಗನೆ ಈ ಒಂದು ಕಳಪೆ ಕಾಮಗಾರಿಯನ್ನು ಸರಿ ಮಾಡಿಸಬೇಕಾಗಿ ನಾನು ಊರಿನ ಪರವಾಗಿ ಕೇಳಿಕೊಳ್ಳುತ್ತೇವೆ. ಇಲ್ಲದಿದ್ದರೆ ಈ ರಸ್ತೆಯಲ್ಲಿ ಮಳೆ ಬಂದರೆ ಭಾಳ ನೀರಾಗಿ ಎರಡು ವರ್ಷದಿಂದ ಭಾಳ ತೊಂದರೆ, ಕಿರಿಕಿರಿ ಆಗ್ತಾ ಇದೆ ಜನರಿಗೆ. ಇಡೀ ರೋಡಿನಲ್ಲಿ ಮೇಲಿಂದ ಕಾಲೇಜಿನ ಹೊಸ ಕಟ್ಟಡ ನಿರ್ಮಾಣ ಮಾಡೋ ಜಾಗದಿಂದ ನೀರು ಭಾಳ ಕೆಸರುಮಯವಾದ ನೀರು ಬರ್ತದೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಆದರೆ ನಾಪೋಕ್ಲಿನಿಂದ ಹಿರಿಯಪರವನಿಗೆ ಹೋಗುವಂಥ ರಸ್ತೆ, ಯಾಕಂದರೆ ಫೀಲ್ಡ್ ಮಾರ್ಷಲ್ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣಕ್ಕೆ ಹೋಗುವಂಥ ರಸ್ತೆ. ಇವತ್ತು ನಾಪೋಕ್ಲಲ್ಲಿ ಒಂದು 4 ಗಂಟೆಗೆ ಸುರಿದಂಥ ಒಂದು 2 ಇಂಚು ಮಳೆ ಸುರಿದಿದೆ. ಆ ಮಳೆ ಸುರಿದ ನೀರಿನ ರಭಸಕ್ಕೆ ಅವ್ರು ಮಾಡಿರುವಂಥ ಡಾಬರೀಕರಣ ನೋಡಿ ಯಾವ ಥರ ಎದ್ದೋಗಿದೆ. ಪೂರ್ತಿ ಎದ್ದುಬಿಟ್ಟು ಮುಖ್ಯ ರಸ್ತೆಯಲ್ಲಿ ಹರಿತಾ ಇದೆ. ಮೊದಲನೇದಾಗಿ ಜಿಲ್ಲಾಡಳಿತ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಇವರೆಲ್ಲ ಚಿಂತಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಕೊಡಗಿನಲ್ಲಿ 3-4 ವರ್ಷದಿಂದ ಸ್ವಲ್ಪ ಸಮಾಧಾನ ಇದೆ. ಅದಕ್ಕಿಂತ ಮೊದಲು ಬರೆ ಕುಸಿತ ಈ ಥರ ಎಲ್ಲ ಆಗಿ ತುಂಬ ತೊಂದರೆಯನ್ನು ಅನುಭವಿಸಿದ್ದಾರೆ. ಆದರೂ ಇವರು ಇಲ್ಲಿ ಎಚ್ಚೆತ್ಕೊಂಡಿಲ್ಲ. ಈಗೇನು ಅಂತಂದರೆ ನಾಪೋಕ್ಲಿನಲ್ಲಿ ಚರಂಡಿ ವ್ಯವಸ್ಥೆ ಅಂತ ಹೇಳೋದೇ ಇಲ್ಲ. ನೀವೊಂದು ಕಡೆಯಿಂದ ನೋಡ್ಕೊಂಡು ಬನ್ನಿ, ಹಳ ತಾಲೂಕಿಂದ ನೋಡ್ಕೊಂಡು ಬಂದರೆ ಕೊಟ್ಟಂಬಡಿವರೆಗೆ ಪೂರ್ತಿ ನೀರು ಹರಿಯೋದು ರಸ್ತೆಯಲ್ಲಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮಡಿಕೇರಿ ಇವರ ಸಹಯೋಗದಲ್ಲಿ ಮಾವು ಮತ್ತು ಹಲಸು ಮೇಳ 2023 ದಿನಾಂಕ 26ರಿಂದ 28 ಮೇ 2023ರವರೆಗೆ. ಉದ್ಘಾಟನೆ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮುಖ್ಯ ರಸ್ತೆ ಮಡಿಕೇರಿ. ನೈಸರ್ಗಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಗಿಸಿದ ಹಣ್ಣು, ವಿವಿಧ ಮಾವಿನ ತಳಿಗಳ ರುಚಿ ಸವಿಯಿರಿ. ಸರ್ವರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. Shining senses in your life. Desirable designs gives you treasured memory. Sharda Jewelers.
ನಮಸ್ತೆ. ಟೀಚರ್ ಮಗನ್ ನಾಡೊಂದು ಬರ್ತೀನ ಅಂದೆ ಈರ್ದಾನೆ ತರಕ ಕಲ್ಲು ಬುರ್ಲೆಕ್ಕ ಕುಲ್ಲೊಂದಿನಿ ಎಂಚಿನ ಪಂಪಿನಿ ಟೀಚರ್ ಕಂಡ ಬಟ್ಟೆ ಟೆನ್ಷನ್ ಮಗನ PUC ಅಂಡು ನನ್ನ ಕಲ್ಬಾರೆ ಕಾಸಿಜ್ಜಿ ಆಯೆ ಬೇಲೆಗೆ ಪೋ ಮಗ ಬಣ್ಣಗ ಇಜ್ಜಿ ನನಲ ಕಲ್ಪೋಡ ಬಣ್ಣದುಲ್ಲೆ ಇತ್ತಿನೇ ಸಾಲಕ್ಕೆಲ್ಲ ಉಂಡು ಎಂಚ ಬದುಕುನ್ ಮಣ್ಣದ ಅರ್ಥ ಆಪುಜಿ ಟೀಚರ್ ಎಂಕ್ ಒಂಜಿಲ ಮಂಡೆಗೆ ಒಂದಿಜ್ಜಿ ಸ್ವಸ್ತಿಕಾದಕ್ಲೆ ಎಜುಕೇಶನ್ ಕೊರ್ಪೆರೆ ಅಲ್ಪ ಕಾಲೇಜಿಗೆ ಸೇರ್ಪಂಡ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನದ ಬಕ್ಕಾಕಲಿ ಜಾಬ್ ಕೊರ್ಪಿರತ್ತೆ ಸ್ವಸ್ತಿಕದಕ್ಲೆ ಎಜುಕೇಶನ್ಗೆ ಎಜುಕೇಶನ್ ಜಾಬ್ಗೆ ಜಾಬ್ ಡಿಗ್ರಿ 3 ವರ್ಷ ಆಯ್ಬಕ್ಕ ಇರ 2 ವರ್ಷ ವೇಸ್ಟ್ ಆಪುಜ ಆಯ್ಕದ ಆಲ ಟೆನ್ಷನ್ ಇಜ್ಜಿ ಸ್ವಸ್ತಿಕದಕ್ಲಿಗೆ ಸೇರ್ಪಾಲೆ ಯಾಕಂದ್ರೆ ನಾವು ಮಲಮಲ್ಲಕಲ ಜೋಕುಲ್ಲ ಕಲ್ಪೇರು ಇರ ಗೊತ್ತಜ್ಜ ಉರ್ವಷ್ಟೋರ್ದಲ್ಪ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಕಾಂ, BBA, BSW ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯವಾಕ್ಯದೊಂದಿಗೆ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್, ಬಿಕಾಂ, BBA, BSW, ಉರ್ವ ಸ್ಟೋರ್, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ 9901 32 6167. ಕುಶಾಲನಗರದ ಪ್ರವಾಸಿ ಮಂದಿರದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಪವನ್ ಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಲೋಕೇಶ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆ ನೆರವೇರಿತು. ಮೊದಲಿಗೆ ಕೂಡಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಗಳಾ ಪ್ರಕಾಶ್ ಅವರ ಪರವಾಗಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದ ಕಣಿವೆ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಸಮಿತಿಯ ಮಾಜಿ ಅಧ್ಯಕ್ಷ ನಂಜುಂಡಸ್ವಾಮಿ ಅವರ ದೂರನ್ನ ಆಲಿಸಿದ ಲೋಕಾಯುಕ್ತರು ದೂರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ವೀಕ್ಷಿಸಿದ್ರು. ನಂತರ ಅಧ್ಯಕ್ಷ ಮಂಗಳಾ ಪ್ರಕಾಶ್ ಅವರನ್ನ ಕರೆದು ಅವರ ಸಮಸ್ಯೆಗಳನ್ನು ಆಲಿಸಲಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಸೇರಿದಂತೆ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿಗಳು ತನ್ನನ್ನ ಅವಿದ್ಯಾವಂತಳೆಂಬ ಕಾರಣದಿಂದ ಕಡೆಗಣಿಸ್ತಾ ಇದ್ದಾರೆ. ತನಗೆ ತಿಳಿಯದ ಹಾಗೆ ಮತ್ತು ತನ್ನ ಸಹಿ ಇಲ್ಲದೆ ಹಲವು ಕಾಮಗಾರಿಗಳ ಬಿಲ್ ಪಾವತಿ ಮಾಡಿಕೊಂಡಿದ್ದಾರೆ. ಸರ್ಕಾರದ ಯಾವೊಂದು ಯೋಜನೆಗಳ ಬಗ್ಗೆ ಮಾಹಿತಿ ನೀಡದೆ ತನ್ನನ್ನ ಕೇವಲ ನಾಮಕಾವಸ್ಥೆಯ ಅಧ್ಯಕ್ಷೆಯನ್ನಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಡೆಗಣಿಸ್ತಾ ಇದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ಕೇಳಲು ಹೋದರೆ ದಾಖಲೆಗಳನ್ನು ನೀಡಲು ಸತಾಯಿಸ್ತಾರೆ. ಈ ರೀತಿಯಾಗಿ ಮಂಗಳಾ ಪ್ರಕಾಶ್ ಅವರು ಲೋಕಾಯುಕ್ತರ ಮುಂದೆ ತಮ್ಮ ಅಳಲು ತೋಡಿಕೊಂಡ್ರು. ಕಡೆಯವರು ಹೇಳಿದ್ರು, ZP ಅವರು ಹೇಳಿದ್ರು, ಇನ್ಯಾರು ಹೇಳಿದ್ರು ವಾಪಸ್ ತಗೊಂಡ್ಬಿಡ್ತೀವಿ ಅಂತೇಳಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾಜಿ ಆಗಿಬಿಡ್ತಿಲ್ಲ. ಹಂಗೆ ಲೋಕಾಯುಕ್ತ ರಾಜಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ಒಂದ್ಸರಿ ಬಾಣ ಬಿಟ್ಮೇಲೆ ಮುಗೀತು. ಓಕೆನಾ? ಹೋರಾಡಿ ವಾಪಸ್ ತಗೊಳ್ಳಿದ್ದಿಲ್ಲ. ಯಾರೋ ಹೇಳಿದ್ರು ಅಂತೇಳಿ ಬಡಿಸ್ಕೊಂಡಿದ್ರು ರಾಜಿ ಆಗಿ ಮತ್ತೆ ಅವರು ಸ್ಟೇಷನ್ಗೆ ಹೋದ್ರೆ ಗಂಟೆಗಟ್ಟಲೆ ನಿಲ್ಲಿಸ್ತಾನೆ. ಗೌರವನೇ ಕೊಡೋದಿಲ್ಲ. ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೂ ಇಲ್ಲ, ಅಧ್ಯಕ್ಷರು ಹೋಗಿ ಅರ್ಧ ಗಂಟೆ ನಿಲ್ಲಿಸಿದ್ದಾರೆ ಸರ್. ನಮಗೆ ಕೂತ್ಕೊಳ್ಳಿ ಅಂತ ಇದೇ ಇಲ್ಲ ನೋಡಿಮ್ಮ. ಈವನ್ ನಿಮ್ಗಿರೋ ಅಧಿಕಾರ CM ಸಾಹೇಬ್ರಿಗೂ ಇಲ್ಲ. ಅಷ್ಟು ಅಧಿಕಾರ ನಿಮ್ಗೆ ಕೊಟ್ಟಿದ್ದಾರೆ. ಪಂಚಾಯತಿಲೇ ಬೆಲೆ ಕೊಡಲ್ಲ ಸರ್, ಏನೇನೋ ಮಾತಾಡ್ತಾರೆ. ಇಲ್ಲಿ ಒಂಬಟ್ಸ್ಮನ್ ಕಮಿಟಿಗೆ ಗ್ರೂಪ್ ಕೊಟ್ಟಿದ್ದೀರಾ? ಏನು ಕೊಟ್ಟಿದ್ದೀರಿ? ಹಿಂಗೆಲ್ಲ ಆಗಿದೆ ಅಂತ ಕೊಂಡು ಅವರಿಗೆ 2 ಲಕ್ಷ ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ರು. 2 ಲಕ್ಷ ಮಿಸ್ಅಪ್ರೋಪ್ರಿಯೇಷನ್ ಮಾಡಿರೋರಿಗೆ 70,000 ಫೈನ್ ಹಾಕಿ ಫೈನ್ ಕಟ್ಟಿ ಅದಕ್ಕೆ ಇಷ್ಟ ಆಗೋದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ನೀವು ಬೇಕಾದ್ರೆ ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನಾದ್ರು ಕಾಮಗಾರಿ ಮಾಡಿಲ್ವಾ? ಯಾವುದು ಹೂಳೆತ್ತಲ್ಲ ಅದು ಯಂತ್ರಗಳು ಬಳಸಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಮೈನರ್ ಇರಿಗೇಷನ್ ಅದು ನಮಗೆ ಇದೇ ಇಲ್ಲ. ಮೈನರ್ ಇರಿಗೇಷನ್ ಅವರು ಒಂದು ವರ್ಕ್ ಮಾಡಿದ್ದಾರೆ. ಅದನ್ನ ಪಂಚಾಯತಿಯವರು ನಾವು ಮಾಡಿಸಿದ್ವಿ ಅಂತೇಳಿ ಬಿಲ್ ಮಾಡಿಸ್ಕೊಂಡಿದ್ದಾರೆ. ಬಳಿಕ ಈ ಹಿಂದೆ ಕೂಡಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಇದೀಗ ಬೇರೆ ಕಡೆಗೆ ವರ್ಗಾವಣೆಯಾಗಿರುವ ಆಯಿಷಾ ಅವರನ್ನ ದೂರವಾಣಿಯ ಮೂಲಕ ಪ್ರವಾಸಿ ಮಂದಿರಕ್ಕೆ ಕರೆಸಿದ ಲೋಕಾಯುಕ್ತರು ಅಧ್ಯಕ್ಷರು ಹಾಗೂ ತಮ್ಮ ವೈಷಮ್ಯಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಿದರು. ಇದಕ್ಕೆ ಉತ್ತರಿಸಿದ ಅಭಿವೃದ್ಧಿ ಅಧಿಕಾರಿ ಆಯಿಷಾ, ಅಧ್ಯಕ್ಷರಿಗೂ ತನಗೂ ಯಾವುದೇ ವೈಷಮ್ಯವಿಲ್ಲ. ನಾವು ಅನ್ಯೋನ್ಯತೆಯಿಂದಲೇ ಅಧ್ಯಕ್ಷರ ಸಹಕಾರ ಪಡೆದು ಕರ್ತವ್ಯ ನಿರ್ವಹಿಸಿದ್ದೇನೆ. ಗ್ರಾಮ ಪಂಚಾಯಿತಿಯ ಕೆಲವು ಬೆರಳೆಣಿಕೆಯ ಸದಸ್ಯರು ಅಧ್ಯಕ್ಷರ ಮೇಲೆ ಅಸಮಾಧಾನವಿದ್ದು ಅದು ಜಗಳಕ್ಕೆ ಕಾರಣವಾಗಿ ಇಂದಿಗೂ ಕೂಡ ಅಧ್ಯಕ್ಷರ ಮೇಲೆ ಅಸಮಾಧಾನ ಭುಗಿಲೆದ್ದಿದೆ. ಇದರಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ. ನಾವು ಅಧ್ಯಕ್ಷರೊಂದಿಗೆ ವಿಶ್ವಾಸದಿಂದ ಇದ್ದೇವೆ ಎಂದು ಅಭಿವೃದ್ಧಿ ಅಧಿಕಾರಿ ಆಯಿಷಾ ಲೋಕಾಯುಕ್ತರಿಗೆ ತಿಳಿಸಿದರು. ಬರೋದಿಲ್ಲ ನಾವು ಅಂತ ಕೊಡ್ತೀರಾ ನೋಡಿ. 50,040 ರೂಪಾಯಿ ಬೀದಿ ದೀಪ ಸಾಮಗ್ರಿ. ಇದರಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಒಂದು ಸೈನ್ ಇದೆ, ಅಧ್ಯಕ್ಷದ ಸೈನೇ ಇಲ್ಲ.
ಪ್ರತಿಯೊಂದರಲ್ಲೂ ಸೈನ್ ಮಾಡಿ. ಏನು ಸಮಸ್ಯೆ ಏನು? ಅಧ್ಯಕ್ಷರಿಗೆ ಕೊಡಬೇಕಾದ ಗೌರವನೇ ನೀವು ಕೊಡೋದಿಲ್ಲ ಅಂದ್ರೆ ಹೇಗೆ? ಅವ್ರ ಹಸ್ಬೆಂಡ್ ಏನಾದ್ರು ಬಂದು ನಿಮ್ಗೆ ತೊಂದರೆ ಮಾಡ್ತಿದ್ರಾ? ನನಗೆ 2 ಪಂಚಾಯತ್ ಇತ್ತು ಸರ್, ನೇರಗಳಲ್ಲಿ ಮತ್ತೆ 3 ಡೇಸ್ ಇದ್ದು 3 ಡೇಸ್ ಅಲ್ಲಿ ಇರ್ತಿದ್ದೆ ಪಂಚಾಯತ್ನಲ್ಲಿ. ನಾನು 2 ಪಂಚಾಯತ್ ಸರ್, ಕೆಲವೊಂದು ಡಾಕ್ಯುಮೆಂಟ್ಸ್ ನಾನೆಲ್ಲ ರೆಡಿ ಮಾಡಿಟ್ಟು ಹೋಗ್ತಿದ್ದೆ ಸರ್. ಅಂದರೆ ಇದು ನಿಮ್ಮ ತಪ್ಪಲ್ಲ, ನಿಮ್ಮ CEO ಅವ್ರ ತಪ್ಪು. 2 ಪಂಚಾಯತಿ ಕೊಟ್ಟಿದ್ದಕ್ಕೆ ನೀವು ಸಕ್ಷಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತನಾ? ನೋಡಿ, ಎಲ್ಲ ನೀವು ಸಿಗ್ನೇಚರ್ ಮಾಡಿದ್ದೀರಾ? ಹಾಂ, ಎಲ್ಲಿ ಮಾಡಿದ್ದಾರೆ? ಮಂಗಳ. ಓಕೆ. ಅಧ್ಯಕ್ಷರೇ, ಕೆಲವೊಂದು ಸರಿ ಮಾಡಿದ್ದಾರೆ, ಕೆಲವೊಂದು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಸರ್, ಅವರು ನಮಗೆ ಮಾಹಿತಿನೇ ಕೊಟ್ಟಿಲ್ಲ ಯಾವ್ದು ಮಾಡ್ಬೇಕು. ಕೇಳಿದ್ರೆ ನೀವು ಅಂತ ಹೇಳ್ತಾರೆ. ಈಗ ಕೊಟೇಶನ್ಗೆ ನಿಮ್ಮ ಸೈನ್ ತಗೊಂಡಿದ್ರೆ ಬಿಲ್ ಯಾಕೆ ಮಾಡಿದ್ರಿ? ಅದು ಇದು ಅಂತ ಹೇಳಿದ್ರು ನಾನು ಮಾಡಿದ್ದೆ. ಹೇಳಕ್ಕಾಗಲ್ಲ, ನೀವು ಅದು ತಪ್ಪಾಗ್ಬಿಡುತ್ತೆ. ಅದು ಇದು ಆ ಥರ ನಮ್ಮಂತವ್ರು 100 ಜನ ಇರ್ತಾರೆ ಸರ್. ನಮ್ಗೆ ಅನ್ಯಾಯ ಆದಾಗ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದಲ್ಲ ಸರ್. ಖಂಡಿತ ನನಗೆ ಅವ್ರ ಮೇಲೆ ನಿತ್ಯ ಗೌರವ ಇದೆ ಸರ್. ನಾವು ಕೈ ಮುಗಿದು ಕೇಳ್ಕೊಂಡಿದ್ದೀವಿ ಸರ್ ಇವ್ರನ್ನ. ಏನಂತ? ನಾವು ಏನೋ ವಿದ್ಯಾಭ್ಯಾಸ ಕಡಿಮೆ ಆಗಿದೆ, ನೋಡ್ಕೊಂಡು ಮಾಡಿ ಅಂತ 10 ಸತಿ ಅವ್ರ ಕೈ ಮುಗಿದು ಕೇಳ್ಕೊಂಡಿದ್ದೀವಿ. ನನಗೆ ಬೆಲೆನೇ ಕೊಟ್ಟಿಲ್ಲ ಸರ್ ಅವರು. ಖಂಡಿತ ಸರ್, ನಾನು ಎಷ್ಟು ಅವಮಾನ ಮಾಡಿದ್ದಾರೆ, ಇಷ್ಟೇ ಸಾಕು. ನಿಮ್ಮ ನಂತರ ಲೋಕಾಯುಕ್ತರು ಈಗಿನ ಅಭ್ಯರ್ಥಿ ಅಧಿಕಾರಿ ಅಂಜನಾ ದೇವಿಯನ್ನ ಕರೆದು ವಿಚಾರಣೆ ನಡೆಸಿದರು. ಆಯ್ತು, ರೆವಿನ್ಯೂ ಅವರು ಕೊಟ್ಟಿದ್ದಾರೆ. ರೆವಿನ್ಯೂ ಅವರು ನಿಮ್ಗೆ ಏನಾದ್ರು ಹೇಳಿದ್ರೆ ಪೈಸಾರಿ ಜಾಗ ಅಂತ ನೀವೇ ಪ್ರೆಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಮೇಡಮ್? ಅಲ್ಲ, ಪ್ರೆಸ್ಯೂಮ್ ಅಂದ್ರೆ ನೀವೇ ಭಾವಿಸ್ಕೊಂಡ್ಬಿಟ್ರೆ ಹೆಂಗೆ? ಅಲ್ಲಿ 3 ಜನಕ್ಕೆ ದುರಸ್ತಿ ಆಗಿರೋದು ಬಿಟ್ರೆ ಯಾರ್ದು ದುರಸ್ತಿ ಆಗಿಲ್ಲ. ಇನ್ನೊಂದು ರೇಟು ಕೊಡಲಿಲ್ಲ ಅಂದ್ರೆ ನಾವು ಪರ್ಮಿಷನ್ ಕೊಡಲೇಬೇಕು ಅಂತ. ಕೊಡಗಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಪಾತ್ರ ಮಹತ್ತರವಾಗಿದೆ ಎಂದು ಸಂಘಟನೆಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಬಿಜೆಪಿ ಸರ್ಕಾರದ ದಲಿತ ವಿರೋಧಿ ಧೋರಣೆಗಳ ಹಿನ್ನೆಲೆ ರಾಜಕೀಯ ರಹಿತವಾದ ದಲಿತ ಸಂಘರ್ಷ ಸಮಿತಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ತಂದ ಸಂಪೂರ್ಣ ಬೆಂಬಲವನ್ನು ನೀಡಿ ತಮ್ಮ ಗ್ರಾಮ ಸಮಿತಿಗಳ ಮೂಲಕ ಜಿಲ್ಲೆಯ 2 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಹಗಲಿರುಳೆನ್ನದೆ ಶ್ರಮಪಟ್ಟಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಗೆಲುವಿನಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ವಿಶ್ವಾಸದಿಂದ ಹೇಳಿದರು. ನೂತನ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಿಗೆ ಯಾವುದೇ ನಿಗಮಗಳಲ್ಲಿ ಅಧ್ಯಕ್ಷ ಸ್ಥಾನ, ಅಕ್ರಮ ಸಕ್ರಮ ಸಮಿತಿಗಳಲ್ಲಿ ಸದಸ್ಯ ಸ್ಥಾನಗಳನ್ನು ನೀಡುವಂತೆ ಎಚ್ಎಲ್ ದಿವಾಕರ್ ಇದೇ ಸಂದರ್ಭ ಮನವಿ ಮಾಡಿದರು. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಶೋಷಿತ ದಲಿತ ಸಮೂಹವೊಂದ ಸಂಪೂರ್ಣ ಕಡೆಗಣಿಸಲಾಗಿತ್ತು. ಈ ಹಿನ್ನೆಲೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಲಾಗಿದ್ದು 2 ಕ್ಷೇತ್ರಗಳಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ಮೂಲಕ ದಲಿತರನ್ನ ಕಡೆಗಣಿಸಬೇಡಿ ಎನ್ನುವ ಸಂದೇಶ ರವಾನೆಯಾಗಿದೆ ಎಂದು ಸ್ಪಷ್ಟಪಡಿಸಿದರು. ಏನು ವಿಷಯವಿತ್ತು ನಾನು ದೀಪಕ್ ಅವರು ಹೇಳಿದ್ದಾರೆ. ಆದರೆ ನಾವು ಪ್ರತಿ ವರ್ಷ ನಡೆಯತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಈ ಸಲ ನಾವು ತುಂಬ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕಂತೇಳಿ ಆಚರಣೆ ಹಾಕಿದ್ವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ 132ನೇ ಜನ್ಮದಿನಾಚರಣೆಯನ್ನು ಈ ಸಲ ನಾವು ನೇರವಾಗಿ ರಾಜಕೀಯದಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳು ಇವತ್ತಿನ ಕೆಲವು ಜನ ಆರಿಸಿ ಬಂದರೆ ಈ ಒಂದು ಗೆಲ್ಲಿಕೆ ಕಾರಣಕರ್ತರಂತೆ ಇರೋದ್ರಲ್ಲಿ ನಮ್ಮ ಮೂಲ ಪಾತ್ರ ಅಂತ ನಮ್ಮ ಸಂಘಟನೆ. ಯಾಕೆ ಹೇಳ್ತಿದ್ದಾರೆ ಅಂತಂದರೆ ಇದು ನಾವು 3 ವರ್ಷದಿಂದ ಸ್ವಲ್ಪ ಐಡಿಯಾ ಹಾಕಿದ್ವಿ. ಯಾಕಂದರೆ ನಿರಂತರವಾಗಿ ಅಧಿಕಾರಿಗಳಿಗೆ ನಮ್ಮ ದೀಪಕ ಹೇಳಿದಾಗೆ ಅಧಿಕಾರಿಗಳು ನಿರಂತರವಾಗಿ ತೊಂದರೆ ಕೊಡುವಂಥದ್ದು, ಹಿರಿಯರಾಗಲಿ ಕಿರಿಯರಾಗಲಿ ಅಧಿಕಾರಿಗಳಾಗಲಿ ಏಕವಚನ ಕರೆಯುವಂಥದ್ದು ಕಣ್ಣಾರ ನಾವು 2 ಸಲ ಕಂಡಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಏನಾದರೂ ಕೆಲಸ ಕಾರ್ಯಗಳಾದಾಗ ಮಾತಾಡ್ತಾ ನೀವು ಯಾವ ಜನಾಂಗ ಅಂತೇಳಷ್ಟು ಮಟ್ಟಿಗೆ ಶಾಸಕರು ಹೇಳಿದಂಥ ಉದಾಹರಣೆಗಳು ನಮ್ಮಲ್ಲಿ. ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ತಾಲೂಕು ಸಂಚಾಲಕ ದೀಪಕ್ ಪೊನ್ನಪ್ಪ ಮಾತನಾಡಿ, ಹಿಂದಿನ ಸರ್ಕಾರದ ಅವಧಿಯಲ್ಲಿ ದಲಿತ ಸಮುದಾಯವನ್ನು ದಲಿತ ಅಧಿಕಾರಿಗಳನ್ನು ಗೌರವಯುತವಾಗಿ ನಡೆಸಿಕೊಂಡಿಲ್ಲದಿರುವುದು, ದಲಿತ ಸಮೂಹಕ್ಕೆ ಜವಾಬ್ದಾರಿಯುತವಾದ ಯಾವುದೇ ಸ್ಥಾನಮಾನಗಳನ್ನು ನೀಡದಿರುವುದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿನ ಭ್ರಷ್ಟ ವ್ಯವಸ್ಥೆ,
ನಿರಂತರವಾಗಿ ಏರುಮುಖವಾದ ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಏರಿಕೆ, ಡಾ ಅಂಬೇಡ್ಕರ್ ಅವರಿಗೆ ಅವಮಾನ ಮೊದಲಾದ ಕಾರಣಗಳ ಹಿನ್ನೆಲೆ ಈ ಚುನಾವಣೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ ಪಕ್ಷವನ್ನ ಬಹಿರಂಗವಾಗಿ ಬೆಂಬಲಿಸಿದ್ದಾಗಿ ತಿಳಿಸಿದರು. ಕೊಡಗು ಜಿಲ್ಲೆಯಾದ್ಯಂತ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಜಿಲ್ಲೆಯಾದ್ಯಂತ ಪ್ರತಿಯೊಬ್ಬ ನಾಗರಿಕರ ಮನೆಯ ಮಾತಾಗಿದೆ. ಕಾರಣ ಅಸ್ಪೃಶ್ಯತೆ, ಅನಾಚಾರ, ಅತ್ಯಾಚಾರ, ಅಸಮಾನತೆ, ಭ್ರಷ್ಟಾಚಾರ ಮುಂತಾದ ಸಾಮಾಜಿಕ ಪಿಡುಗುಗಳು ಸಮಾಜವನ್ನು ಕಿತ್ತು ತಿಂತಾ ಇದ್ದು, ಇಂತಹ ಪಿಡುಗುಗಳನ್ನು ತೊಲಗಿಸಿ ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಅಂಬೇಡ್ಕರ್ ಹೇಳಿರ್ತಕ್ಕಂತಹ ಶಿಕ್ಷಣವೆಂಬ ಒಂದು ಅಸ್ತ್ರವನ್ನು ಕೈಗೆತ್ತಿಕೊಂಡು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು 35 ವರ್ಷಗಳಿಂದ. ಅದರ ಜೊತೆಗೆ ಇನ್ನಿತರ ಸಮಾಜಮುಖಿ ಕೆಲಸಗಳು ಕೂಡ ಮಾಡ್ಕೊಂಡು ಬರ್ತೀವಿ. ಅದು ಯಾವುದು ಅಂತೇಳಿ ನಿಮ್ಮ ಜೊತೆ ಇವತ್ತು ನಾವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸುಮಾರು 34 ವರ್ಷಗಳಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಪಾರಿತೋಷಕ ನೀಡಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಮತ್ತೆ ಅನೇಕ ನಿರ್ಗತಿಕರಿಗೆ ಹೋರಾಟಗಳ ಮೂಲಕ ಮನೆ ಮತ್ತು ನಿವೇಶಗಳನ್ನು ಕೊಡಿಸಿದ್ದೀವಿ. ಮತ್ತೆ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯಂದು ಮಡಿಕೇರಿಯಲ್ಲಿರ್ತಕ್ಕಂಥ ವೃದ್ಧಾಶ್ರಮದ ತಂದೆ ತಾಯಿಯರಿಗೆ ಬಟ್ಟೆ ವಿತರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಳೆದ 10 ವರ್ಷಗಳಿಂದ 90% ಹೆಚ್ಚು ಅಂಕ ಪಡೆದಂತ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿರ್ತಕ್ಕಂಥ ಅಧ್ಯಾಪಕ ವೃಂದದವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಮಡಿಕೇರಿ ನಗರಸಭೆಗೆ ಒಳಪಡುವಂತಹ 3 ಶಾಲೆಗಳಿಗೆ ಪ್ರತಿ ವರ್ಷ ನೋಟ್ ಪುಸ್ತಕವನ್ನು ಕೂಡ ಕೊಡ್ತಾ ಇದ್ದೀವಿ. ವಿರಾಜಪೇಟೆಯ ಶ್ರೀ ಪಾಲ್ತಿರಿಕೆ ಅಯ್ಯಪ್ಪ ದೇಗುಲದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೆಯಲಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ವಿರಾಜಪೇಟೆ ತಾಲೂಕು ಚೆಂಬೆಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಗ್ಗುಲ ಗ್ರಾಮದಲ್ಲಿ ನೆಲೆಕಂಡಿರುವ ಸುಮಾರು 365 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಗೊಲ್ಲ ಸಮುದಾಯದಿಂದ ಪ್ರತಿಷ್ಠಾಪಿಸಲಾದ ಶ್ರೀ ಪಾಲ್ತಿರಿಕೆ ಅಯ್ಯಪ್ಪ ದೇಗುಲದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಭರದಿಂದ ಸಾಗ್ತಾ ಇದ್ದು, ದಿನಾಂಕ 25ರಿಂದ ಬ್ರಹ್ಮಶ್ರೀ ವೇದಮೂರ್ತಿ ಗಿರೀಶ್ ತಂತ್ರಿಗಳ ಸಾನ್ನಿಧ್ಯದಲ್ಲಿ ದಿನಾಂಕ 27ರವರೆಗೆ ದೈವಿಕ ಕಾರ್ಯಕ್ರಮ ದೇಗುಲದ ಆವರಣದಲ್ಲಿ ನಡೆಯಲಿದೆ. ದಿನಾಂಕ 25ರಂದು ಸಂಜೆ ದೇವತಕ್ಕರ ಮನೆಯಿಂದ ಭಂಡಾರ ತರುವುದು, ನಂತರ ಪಂಚಗವ್ಯ ಪುಣ್ಯಾಹ, ಸ್ಥಳ ಶುದ್ಧಿ, ಆಚಾರ್ಯ ವರ್ಣ, ಪ್ರಾಶ ಶುದ್ಧಿ, ಅಂಕುರ ಪೂಜೆ, ವಾಸ್ತು ಹೋಮ, ಸುದರ್ಶನ ಹೋಮ, ವಾಸ್ತು ಬಲಿ, ದಿಕ್ಪಾಲಕ ಬಲಿ ನಡೆಯಲಿದೆ. ದಿನಾಂಕ 26ರಂದು ಶುಕ್ರವಾರ ಬೆಳಿಗ್ಗೆ ಅಂಕುರ ಪೂಜೆ, ಗಣಹೋಮ, ದುರ್ಗಾ ಹೋಮ, ಆಶ್ಲೇಷ ಬಲಿ, ಪ್ರಧಾನ ಹೋಮ ನಡೆಯಲಿದೆ. ಅಪರಾಹ್ನ 4 ಗಂಟೆಗೆ ಅಂಕುರ ಪೂಜೆ, ದುರ್ಗಾ ಹೋಮ, ಪ್ರಾಯಶ್ಚಿತ್ತ ಹೋಮ, ಐಕ್ಯಮತ ಹೋಮ, ಬ್ರಹ್ಮಕಲಶ ಪ್ರತಿಷ್ಠೆ, ಮಹಾಪೂಜೆ, ಆದಿವಾಸ ಪೂಜೆ ಮತ್ತು ಶಯನ ದಿವಸ ಪೂಜೆ ನಡೆಯಲಿದೆ. ದಿನಾಂಕ 27ರಂದು 12 ತೆಂಗಿನಕಾಯಿ ಗಣಪತಿ ಹೋಮ, ಬ್ರಹ್ಮಕಲಶ ಪೂಜೆ, ಪ್ರತಿಷ್ಠಾ ಹೋಮ, ತತ್ವ ಹೋಮ, ಗಣಪತಿ ಪ್ರತಿಷ್ಠೆ, ಕಲಶಾಭಿಷೇಕ ಪೂಜೆಗಳು ನಡೆಯಲಿವೆ. ಕಾರ್ಯಕ್ರಮದ ಪ್ರಧಾನ ಭಾಗ 11:45ಕ್ಕೆ ಸಿಂಹ ಲಗ್ನದಲ್ಲಿ ಶ್ರೀ ಪಾಲ್ತಿರಿಕೆ ಅಯ್ಯಪ್ಪ ದೇವರ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಕುಂಭ ಪ್ರತಿಷ್ಠೆ, ಮಹಾಪೂಜೆ, ನುಡಿಕಟ್ಟು ಪ್ರಾರ್ಥನೆ, ಉತ್ಸವ ಬಲಿ, ಮಹಾಮಂತ್ರಾಕ್ಷತೆ,
ತೀರ್ಥಪ್ರಸಾದ ವಿತರಣೆ ನಡೆಯಲಿದೆ ಎಂದು ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಚೌಕಂಡ ರಮೇಶ್ ಅವರು ಮಾಹಿತಿ ನೀಡಿದ್ದಾರೆ. ಇದು ವಿರಾಜಪೇಟೆ ತಾಲೂಕು ಕೊಡಗು ಜಿಲ್ಲೆಯ ಮಗ್ಗುಲ ಗ್ರಾಮದಲ್ಲಿ ಇರುವಂತಹ ಒಂದು ಶ್ರೀ ಪಾಲ್ತ್ರಿಕೆ ಅಯ್ಯಪ್ಪ ದೇವಸ್ಥಾನ. ಪಾಲ್ತ್ರಿಕೆ ಅಂದರೆ ಮುಂಚೆ ಗೊಲ್ಲರ ಸಮಯದಲ್ಲಿ ಹಾಲು ಎರೆದು ಪೂಜೆ ಮಾಡಿ ಅದಕ್ಕೆ ಪಾಲ್ತ್ರಿಕೆ ಎಂಬ ಹೆಸರು ಇತಿಹಾಸದಲ್ಲಿ ಬಂದಿದೆ. ಹಾಗೆಯೇ 2019ರಲ್ಲಿ ತಂತ್ರಿಯವರನ್ನು ಕರೆಸಿ ಶಿಥಿಲಗೊಂಡಿರೋದರಿಂದ ಪ್ರಶ್ನೆಯಲ್ಲಿ ಇದಕ್ಕೆ 365 ವರ್ಷಕ್ಕಿಂತ ಮೇಲ್ಪಟ್ಟು ಇದಕ್ಕೆ ಇತಿಹಾಸವಿದೆ ಅಂತ ತಿಳಿದು ಬಂದ ಪ್ರಕಾರ ಇದು ಶಿಥಿಲಗೊಂಡಿರೋದ್ರಿಂದ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರೋದರಿಂದ ನಾವು ಗ್ರಾಮದವರೆಲ್ಲ ಸೇರಿ ಗ್ರಾಮದವರ ಕೈಯಿಂದ ಆಗುವಂಥ ಧನ ಸಹಾಯವನ್ನು ತೆರಿಗೆ ರೂಪದಲ್ಲಿ ಹಾಗೂ ದಾನಿಗಳಿಂದ ಚಂದ ರೂಪದಲ್ಲಿ ಪಡೆದು ಈಗ 2019ರಲ್ಲಿ ಶುರು ಮಾಡಿ ಕೊರೋನಾ ಮಹಾಮಾರಿ ಇರೋದರಿಂದ ಒಂದು ವರ್ಷ ಹಾಗೆ ಕೆಲಸ ನಿಂತು ಈಗ 22-23ರಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿ ಪೂರ್ಣಗೊಳಿಸಿ ಈಗ ತಂತ್ರಿಗಳಾದ ಶ್ರೀ ಗಿರೀಶ್ ಅವರ ಸಮ್ಮುಖದಲ್ಲಿ 25, 26, 27ರಂದು ಇದರ ಪುನರ್ ಪ್ರತಿಷ್ಠಾಪನೆ ಮಾಡುವ ದಿನಾಂಕವನ್ನು ಅವರು ನಿಗದಿಪಡಿಸಿದ್ದಾರೆ. ಹಾಗೆಯೇ ಭಕ್ತಾದಿಗಳು 25, 26, 27ಕ್ಕೆ ಈ ಕ್ಷೇತ್ರಕ್ಕೆ ಬಂದು ಈ ಪೂಜೆ ಸಮಾರಂಭಗಳಲ್ಲಿ ಆಗಮಿಸಿ ದೇವರ ತೀರ್ಥಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಬೇಕಾಗಿ ನಾವು ಮಗ್ಗುಲ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ಳುತ್ತೇವೆ. ಮಗ್ಗುಲ ಗ್ರಾಮದಲ್ಲಿ ಉಳ್ಳಂಥ ಪಾಲ್ತರಿಕೆ ಅಯ್ಯಪ್ಪ ದೇವಸ್ಥಾನ ನೋಡೋದು ഞങ്ങളുടെ ಊರು കടങ്ങിയിട്ടുണ്ട്. ഇത് 365 ಕಾಲಕ್ಕೆ ಬಯ್ಯತ್ರ ಇತಿಹಾಸವುಳ್ಳಂಥ ഒരു ದೇವಸ್ಥಾನ. ಈ ದೇವಸ್ಥಾನಕ್ಕೆ ಅಡಂಗನಾಗಿ ಇದನ್ನ ಜೀರ್ಣೋದ್ಧಾರ ಮಾಡೋಣ ನಂಗೆ ತೀರ್ಮಾನ ಮಾಡೋಣಕ್ಕೆ ತಂತ್ರಿಯೊಳಗೆ ಹಾಕ್ಸಿಟ್ಟಿತ್ತು. ತಂತ್ರಿಯ ಬಂದಿತ್ತು ಪ್ರಶ್ನೆ ಬೆಚ್ಚಿದ ನೋಟ್ನಲ್ಲಿ ಹಿಂಗೆ ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡೋದು ಜೀರ್ಣೋದ್ಧಾರ ಮಾಡೋದು ನಡೀತು ಕೇಟಣಕ್ಕೆ ನಂಗೆ ತಂತ್ರಿಯೊಳ ಮಿಂಜಕ್ಕೆ ಬಿಚ್ಚಂಡು ಈ ದೇವಸ್ಥಾನ ಹತ್ರ ಕೆಲಸ ಕಾರ್ಬಾರಕ್ಕೆ ಕೈಯಿಟ್ಟಿತ್ತು. 2019 ಇಸ್ವಿಯಲ್ಲಿ ಕೈಯಿಟ್ಟಿತ್ತು. ಕೊರೋನಾ ಮಹಾಮಾರಿ ಬಂದಾನುಂಡು ಕೆಲಸದ ನಿಪ್ಸಿಟ್ಟಿತ್ತು. ಆಮೇಲೆ 2023 ಆಯ್ತು ಈ ಕೆಲಸದ ನಂಗೆ ಪುನಃ ಸ್ಟಾರ್ಟ್ ಮಾಡಿತ್ತು. ಹಿಂದಕ್ಕೆ ಈ ದೇವಸ್ಥಾನದ ಕೆಲಸ ಗರ್ಭಗುಡಿದ ಕೆಲಸ ಆಯಿತು. ಇದಂಗೆ ದಾನಿಯಳು ನಂಗಡ ಊರುಕಾರಳು ತಾಮನೆ ಮೂಡಿಯಳು ಎಲ್ಲರೂ ಹಣ ಸಹಾಯ ಮಾಡಿತ್ತು, ಸಹಕಾರ ತಂದಿತ್ತು ಅವರು ನಾಡಿಂದ. ಉಳಿಯದ ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs.
challenged, empowered. Shanti Achappa, chairperson of National Academic School. Our school is innovative school. We have completed 24 years and moving on 25th year. And this year in the month of December 2023, we are celebrating 25th Jubilee celebration. I am so happy to be at National Academy School as the principal of the school. I am very happy to be and values. We use technology with a quest for knowledge. Here at National Academy School, it is always our effort to ಮುಂದಿನ ಜನಾಂಗಕ್ಕೆ ಒಳ್ಳೆಯ ವಾತಾವರಣ, ಸಂಸ್ಕಾರ, ಜೀವನವನ್ನು ನೀಡುವ ದೂರದೃಷ್ಟಿ ಮತ್ತು ಆಶಯದೊಂದಿಗೆ ಜೂನ್ 11ರಂದು ಸಿದ್ದಾಪುರದಲ್ಲಿ ದಶಲಕ್ಷ್ಮಿ ಹೋಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಚಾಲಕಿ ನಡಿಕೇರಿ ಅಂಡ ಸ್ವಾತಿ ಮಂದಣ್ಣ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನ ಪರಿಸರ ಮತ್ತು ಜನಜೀವನದ ಸರ್ವತೋಮುಖ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಂಡೂರಿನ ಋಷಿದೇವ್ ಪ್ರತಿಷ್ಠಾನದ ಮುಖ್ಯಸ್ಥ ಸದ್ಗುರು ನರೇಂದ್ರನ್ ಜಿ ಅವರ ಉಪಸ್ಥಿತಿಯಲ್ಲಿ ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ಪೂರ್ವಾಹ್ನ 10ರಿಂದ ಸಂಜೆ 4ರವರೆಗೆ ಹೋಮ ನಡೆಯಲಿದೆ ಎಂದರು. ಜಿಲ್ಲೆಯಲ್ಲಿ ಪರಿಸರ ಕಲುಷಿತಗೊಂಡಿದೆ, ಮನುಷ್ಯ ಸಂಬಂಧಗಳು ಹಾಳಾಗಿವೆ, ಪ್ರತಿಯೊಬ್ಬರಲ್ಲೂ ಒಂದು ರೀತಿಯ ಚಿಂತನೆಗಳು ತುಂಬುತ್ತಿದೆ. ಇದರ ಫಲವಾಗಿ ದೈಹಿಕ ಮತ್ತು ಮಾನಸಿಕ ರೋಗಗಳು ಹೆಚ್ಚಾಗ್ತಾ ಇವೆ. ಇವೆಲ್ಲವನ್ನ ನಿವಾರಣೆ ಮಾಡುವ ಸಲುವಾಗಿ ಶ್ರೀ ಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಧನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಿದ್ಧಿಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಧೈರ್ಯಲಕ್ಷ್ಮಿ, ನಾಗಲಕ್ಷ್ಮಿ ಒಳಗೊಂಡ ದಶಲಕ್ಷ್ಮಿ ಹೋಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. Rishideva Panchakam it is called. This is how Guruji works in a very scientific way. Now for example, last night I got a call from a mother whose child was very sick and she has been prescribed as the rarest of the rare genetic disorder. She has been spending lakhs in the last 21 months because child is 21 months old. There is no change and she called me, and so how does Guruji work? He sends the photo for analysis. He has got a lab in Rishidev Foundation, Kannur. He has trained people to analyze the aura of the person. A complete picture is given. The Panchabhutas, that is 5 element, and the chakra placement and all. ಕುಂಜಿಲ ಕಕ್ಕಬ್ಬೆ ಸಮೀಪದ ವಯಕೊಲ್ಲಿನಲ್ಲಿ ವಲಿಯುಲ್ಲಾ ಸ್ಮರಣಾರ್ಥ ವರ್ಷಂಪ್ರತಿ ನಡೆಸಿಕೊಂಡು ಬರ್ತಾ ಇರುವ ಉರುಸ್ ಕಾರ್ಯಕ್ರಮ ಮೇ 27 ಮತ್ತು 28ರಂದು ನಡೆಯಲಿದೆ ಎಂದು ಮಸ್ಜಿದ್ ರೆಹಮಾನ್ ವೈಕೋಲ್ ಕಾರ್ಯದರ್ಶಿ ವಿಇ ನಿಸಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ದಿನಗಳ ಕಾಲ ನಡೆಯಲಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದರು. ಮೇ 27ರಂದು ಮಗ್ರಿಬ್ ನಮಾಜ್ನ ಬಳಿಕ ಮಸ್ಜಿದ್ ರೆಹಮಾನ್ ವೈಕೋಲ್ ಅಧ್ಯಕ್ಷ ವಿಎ ಹಂಸ ಧ್ವಜಾರೋಹಣದ ಮೂಲಕ ಉರುಸ್ ಸಮಾರಂಭಕ್ಕೆ ಚಾಲನೆ ನೀಡಲಿದ್ದು, ಕಾರ್ಯಕ್ರಮವೊಂದ ಕುಂಜಿಲ ಸದರ್ ಮುಅಲ್ಲಿಂ ಅಬ್ದುಲ್ ಸಕಾಫಿ ಉದ್ಘಾಟಿಸಲಿದ್ದಾರೆಂದರು. ಪೈನರಿ ಜುಮಾ ಮಸೀದಿ ಖತೀಬ್ ಉಸ್ತಾದ್ ನಿಜಾರ್ ಅಹ್ಸನಿ ಕಕ್ಕಡಿ ಪುರಾಣ ಮುಖ್ಯ ಭಾಷಣ ಮಾಡಲಿದ್ದಾರೆ. ಮೇ 28ರಂದು ಮಧ್ಯಾಹ್ನ 1 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ವೈಕೋಲ್ ಮಸ್ಜಿದ್ ರೆಹಮಾನ್ ಇಮಾಮ್ ರಫೀಕ್ ಸಕಾಫಿ ಅಲ್ ಅಜ್ಹರಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯಿಂದ ಪೈನರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಶೌಕತ್ ಅಲಿ ವಹಿಸಲಿದ್ದು, ಪೋಯತ್ ಬೈಲ್ ಕೇಂದ್ರ ಜುಮ್ಮಾ ಮಸೀದಿ ಖತೀಬ್ ಅಬ್ದುಲ್ ಜಬ್ಬಾರ್ ಸಕಾಫಿ ಪಾತೂರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆಂದರು. ವೈಕೋಲ್ ಎಂಬಲ್ಲಿ ಪುಳಿಂಗೋಮ್ ಒಲಿಯುಲ್ಲಾಹಿರವರ ಸ್ಮರಣಾರ್ಥ ನಡೆಸಿಕೊಂಡು ಮೇ 27 ಮತ್ತು 28ನೇ ಶನಿವಾರ ಮತ್ತು ಭಾನುವಾರ ಅತಿ ವಿಜೃಂಭಣೆಯಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸುವುದು. ತಾವುಗಳೆಲ್ಲರೂ ಜಾತಿ ಮತ ಭೇದವಿಲ್ಲದೆ ಈ ಕಾರ್ಯಕ್ರಮಕ್ಕೆ ಅತ್ಯಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಪುಣ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾ, ದಿನಾಂಕ 27ನೇ ಶನಿವಾರ ಮಗ್ರಿಬ್ ನಮಾಜಿನ ಬಳಿಕ ಧ್ವಜಾರೋಹಣವನ್ನು ಜನಾಬ್ ವಿಎ ಹಂಸಾ ಅಧ್ಯಕ್ಷರು ಮಸ್ಜಿದ್ ರಹಮಾನ್ ವೈಕೋಲ್ ರವರು ನೆರವೇರಿಸುವ ಮೂಲಕ ಈ ಕಾರ್ಯಕ್ರಮವು ಪ್ರಾರಂಭಗೊಂಡು ರಾತ್ರಿ 8 ಗಂಟೆಗೆ ಮತ ಪ್ರಭಾಷಣ ನಿಜಾರ್ ಅಹಸನಿ ಕಕ್ಕಡಿಪುರಂ ಪೈನೇರಿ ಉಸ್ತಾದ್ರವರು ನೆರವೇರಿಸಲಾಗಿದೆ. ಹಾಗೂ 28ನೇ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ